ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ ನಿಮ್ಗೆಲ್ಲರೂ ಕೂಡ ನಿನ್ನೆ ಏನು ಮಾಡ್ಕೊಂಡಿದ್ರ, ಎಲ್ಲರೂ ಕೂಡ KCET ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ರ. ಸೊ ಎಲ್ಲನೂ ಕೂಡ ರಿಸಲ್ಟ್ ಅನ್ಕೊಂಡಂಗೆ ಬಂದಿರದೇ ಇರ್ಬೋದು, ಬಂದಿರನು ಕೂಡ ಇರ್ಬೋದು. ಸೊ ನೀವು ಮೇನ್ ಥಿಂಗ್ಸ್ ಈಗ ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕು. ಕೌನ್ಸ್ಲಿಂಗ್ ಯಾವ ರೀತಿ ಅಟೆಂಡ್ ಮಾಡ್ತಿರೋ ಆ ಬೇಸ್ ಮೇಲೆ ನಿಮ್ಗೆ ಏನಂತಂದರೆ ಸೀಟ್ ಸಿಗ್ತದೆ. ಸೊ ನೀವು ಯಾವ ರೀತಿ KCETಗೆ ಪ್ರಿಪೇರ್ ಆಗಿದ್ರೋ ಅದೇ ರೀತಿಯಾಗಿ ನೀವೇನು ಮಾಡಬೇಕಾಗ್ತದೆ, ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕಾಗ್ತದೆ. ಓಕೆ, ಈಗ ತಮ್ಮನೇಲಿ ನೋಡ್ಕೊಂಡು ಬಂದಿದ್ರ 50,000 ರ್ಯಾಂಕ್ ಅಂದರೆ ಮೇಲೆ ಬಂದರೆ ಸೀಟ್ ಸಿಗುತ್ತಾ ನೋಡಿ. ಟೋಟಲ್ ಆಗಿ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಿರುವಾಗ ಅರೌಂಡ್ ನಾನು ಒಂದು ರೌಂಡ್ ಫಿಗರ್ ತೊಗೊಂಡು ಮಾಡ್ತೀನಿ. ಅಂದರೆ 3 lakhs ಸ್ಟೂಡೆಂಟ್ ಅಂತ ಅಂದ್ಕೊಂಡೇ ಮಾಡ್ತೀನಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. 3 ಲಕ್ಷ KCET ಸ್ಟೂಡೆಂಟ್ ಇದ್ದೀರ ಅಂತ ಅಂದ್ಕೊಂಡ್ರು ಕೂಡ 3 ಲಕ್ಷ ಸ್ಟೂಡೆಂಟು ಅಂದರೆ ಈಗ ಎಲ್ಲರೂ ಕೂಡ ಸೀಟ್ ಸಿಗ್ತದ. ಓಕೆ, ನಮ್ಮ KEದವ್ರಿಗೆ ಅಷ್ಟೊಂದು ಸೀಟ್ ಇದಾವ ನೋಡಿ. ಖಂಡಿತವಾಗ್ಲೂ ಕೂಡ 50,000 ರ್ಯಾಂಕ್ ಬಂದರೂ ಕೂಡ ಒಳ್ಳೆ ಕಾಲೇಜಸ್ ಸಿಗುತ್ತೆ. ನೀವು 50,000ರಿಂದ 1 ಲಕ್ಷ ಅಂದ್ಕೊಂಡ್ರು ಕೂಡ ಒಳ್ಳೆ ರ್ಯಾಂಕೇ ಅದು. ಓಕೆ, ನೀವು ಅಂದ್ಕೊಂಡಿದ್ದೀರ 1 ಲಕ್ಷ ಅಂತಂದರೆ ದೂರ ಅಂತಂದು, ಅದು 1 ಲಕ್ಷ ಅಂದರೂ ಕೂಡ ಒಂದು ಎವರೇಜ್ ರ್ಯಾಂಕೇ. ಓಕೆ, ಸೊ ಬಿಲೋ 50,000 ಅಥವಾ 10,000 ಈ ರೀತಿ ತೊಗೊಂಡವ್ರು ಏನಪ್ಪ ಅಂದರೆ ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ. ಸೊ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಗೌರ್ನಮೆಂಟ್ ಸೀಟು ಪ್ರೈವೇಟ್ ಕಾಲೇಜುಗಳಲ್ಲಿ ಅಥವಾ ಒಳ್ಳೆ ಟಾಪ್ ಕಾಲೇಜುಗಳದ್ದು ಏನಪ್ಪ ಅಂದರೆ ನಿಮ್ಮ ರ್ಯಾಂಕ್ ಮೇಲೆ ಡಿಸೈಡ್ ಆಗಿರ್ತದೆ. ಸೊ ಸ್ವಲ್ಪ ರ್ಯಾಂಕ್ ದೂರ ಹೋದಂಗೆಲ್ಲ ಏನು ಅನ್ಕೋಬೇಕು, ಒಟ್ಟಿನಲ್ಲಿ ಸೀಟ್ ಸಿಕ್ಕರೆ ಸಾಕಪ್ಪ ಅನ್ನೋಂಗಿತ್ತಂತಂದರೆ ನೀವು ಖಂಡಿತವಾಗ್ಲೂ ಕೂಡ ಸೀಟ್ ಸಿಕ್ಕಿರ್ತದೆ. ಓಕೆ, ಯಾವುದೇ ಒಂದು ನೀವು ಕೋರ್ಸ್ ತೊಗೊಳ್ಳಿ, ಎಲ್ಲರಿಗೂ ಕೂಡ ಫಾರ್ ಎಕ್ಸಾಂಪಲ್ 3 ಲಕ್ಷ ಸ್ಟೂಡೆಂಟ್ ಅನ್ಕೊಂಡ್ರು ಸಹಿತ 3 ಲಕ್ಷ ಸ್ಟೂಡೆಂಟ್ ಎಲ್ಲರೂ ಕೂಡ ಈಗ KCETದಲ್ಲಿ ಇರಲ್ಲ. ಓಕೆ, KCET ನೀಟ್ ಎರಡರಲ್ಲೂ ಇರ್ತಾರೆ. ಸೊ ಸ್ಕಿಪ್ ಆಗ್ತಾರೆ. ನೀವು ಫಸ್ಟ್ ರೌಂಡ್ಗೆ ಏನಾಗ್ತದೆ, ನಿಮ್ಮ ಕಟ್ ಆಫ್ ಅನಾಲಿಸಿಸ್ ಅಂತ ಹಾಕಿದ್ದೀನಿ. ಇದರಲ್ಲಿ ಕಟ್ ಆಫ್ ಯಾವ ರೀತಿ ಇರ್ತದೆ ಇದು ನೋಡಿ. ಹೋದ ವರ್ಷದ್ದು ಓಕೆ, ಹೋದ ವರ್ಷದ್ದು ಏನಪ್ಪ ಅಂತಂದರೆ 3rd ರೌಂಡ್ದು ಕಟ್ ಆಫ್ ತೊಗೊಂಡಿದ್ದೀನಿ. ಸೊ ಎಷ್ಟೆಷ್ಟು ನಿಂದಿರ್ತದೆ, ಎಷ್ಟು ಲಕ್ಷದವರೆಗೂ ಕೂಡ ಕೊನೆಗೆ ಹೋಗಿ ನಿಂದಿರುತ್ತೆ ಸೀಟು ಅಂತಂದು. ಓಕೆ, ಈಗ ನೋಡಿ ಸುಮಾರು ಮೆಡಿಕಲ್ ಸೀಟ್ಗಳಿದ್ದಾವೆ ಆ್ಯಂಡ್ ಅದೇ ರೀತಿಯಾಗಿ BMS ಇದ್ದಾವೆ ಆ್ಯಂಡ್ ಆಯುಷ್ ಇದ್ದಾವೆ. ಈ ಎಲ್ಲ ಕೋರ್ಸ್ಗಳಿಗೆ ಏನಪ್ಪ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗೋದು ಫಸ್ಟ್ ರೌಂಡ್ ಕಂಬೈಂಡ್ ಆಗಿ KCET ಆ್ಯಂಡ್ ನೀಟ್ ನಡೆದಾಗ. ಸೊ ಇವಾಗ ನೀಟು ಬರೆದಿರ್ತಕ್ಕಂಥ ಸ್ಟೂಡೆಂಟು KCET ಬರೆದಿರ್ತಕ್ಕಂಥ ಸ್ಟೂಡೆಂಟು ಇಬ್ಬರು ಕೂಡ ಏನು ಮಾಡ್ತಾರೆ ಅಂತಂದರೆ ಈಗ ಫ್ರೀ ರೌಂಡ್ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ತಾರೆ. ಈ ಫ್ರೀ ರೌಂಡ್ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ಕೊಂಡಾಗ ಭಾಳಷ್ಟು ಸ್ಟೂಡೆಂಟ್ ಇರ್ತಾರೆ. ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಂದಾಗ ಗೊತ್ತಾಗುತ್ತೆ. ಮಾಕ್ ಅಲಾಟ್ಮೆಂಟ್ ಬಂದಾದ ನಂತರ ಒಂದು ಕಟ್ ಆಫ್ ಬಿಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಖಂಡಿತ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಹಂಗೆ ಅಂದ್ಕೊಂಡು ನಿಮಗೆ ಮತ್ತೆ ಫಸ್ಟ್ ರೌಂಡು ಅಥವಾ ಸೆಕೆಂಡ್ ರೌಂಡ್ ನಡೀತದಲ್ಲ, ನಿಮ್ಮ ನೆಕ್ಸ್ಟ್ ಕಂಬೈಂಡ್ ಆಗಿಲ್ಲ ಸೀಟ್ ಸಿಗಲ್ಲ ಅಂತಂದು ಅಡ್ಮಿಷನ್ ಏನಾದರೂ ಯಾವುದೋ ಒಂದು ರೇಂಜ್ಗೆ ಎವರೇಜ್ ಆಗಿರತಕ್ಕಂಥ ಕಾಲೇಜ್ ಸಿಕ್ಕ ಅಡ್ಮಿಷನ್ ಆದರೆ ಅದು ನಿಮ್ಮ ತಪ್ಪು. ಸೊ ಇವಾಗಲೇ ಸ್ವಲ್ಪ ಕೆಲವೊಂದಿಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ನೋಡಿ ಈಗ ಹೇಳ್ತಾ ಇದ್ದೀನಿ 3 ಲಕ್ಷ ಸ್ಟೂಡೆಂಟು ಕೂಡ ಈಗ KEದಲ್ಲಿ KCET ಪಾರ್ಟಿಸಿಪೇಟ್ ಮಾಡ್ತಾ ಅಂತಂದರೆ ನೆಕ್ಸ್ಟ್ ಏನಾಗ್ತಾರ ನೋಡಿ, ಅದು ನೀಟೊಳಗೆ ಹೋಗ್ತಾರೆ. ಓಕೆ, ನೀಟು ಮತ್ತು ನೀಟಲ್ಲಿ ಬರ್ತಕ್ಕಂಥ ಕೋರ್ಸು MBBS ಮತ್ತು BMS ಮತ್ತು ಆಯುಷ್ ಸ್ಟೂಡೆಂಟ್ಗೆ ಏನಾಗ್ತದ ಅಲ್ಲಿ ಸ್ಕಿಪ್ ಆಗ್ತಾರೆ. ಓಕೆ, ಸ್ವಲ್ಪ ಹುಡುಗರು ಏನಾಗ್ತಾರೆ ಸ್ಕಿಪ್ ಆಗ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಏನಂತಂದರೆ ಇದರಲ್ಲೂ ಕೂಡ ನೀಟಲ್ಲೂ ಹುಡುಗರು ಏನಾಗ್ತಾರೆ MCCಗೆ ಹೋಗ್ತಾರೆ 15% ನೋಡಿ. ಇದರಲ್ಲಿ ಮತ್ತೆ 15% ಹುಡುಗರು MCCಯಲ್ಲಿ ಸ್ಕಿಪ್ ಆಗ್ತಾರೆ. ಸೊ ಮತ್ತೆ KCET ಹುಡುಗರು ಮತ್ತೆ ನೀವು ಇದರಲ್ಲಿ ಬರ್ತಾರೆ. ಅಂದರೆ ನೀವು ಏನಾದರೂ ಫಸ್ಟ್ ಪ್ರೀ ರೌಂಡಲ್ಲೇ ನಿಮಗೆ ಸೀಟ್ ಸಿಕ್ಕು ಅಡ್ಮಿಷನ್ ಆಗಿಬಿಡ್ತೀನಿ ಒಂದು ಅವರೇ ಸಿಕ್ಕರು ಅಂತ ಅಂದ್ಕೊಂಡ್ರೆ ನಿಮ್ಮ ತಪ್ಪು, ನಿಮ್ಮ ಕಲ್ಪನೆ ಅದನ್ನ ಬಿಟ್ಟಾಕಿ. ಸೊ ನಿಮ್ಗೆ ಯಾರೆಲ್ಲ ಇಲ್ಲಿ ಪೇಷನ್ಸಿಂದ ವೇಟ್ ಮಾಡ್ಕೊಂತಾರೋ ನಿಮ್ಗೆ ಒಳ್ಳೆ ಕಾಲ ಸಿಗ್ತದೆ. ನಾ ಇವಾಗ ಹೇಳ್ತೀನಿ, ಅವಸರ ಮಾಡಿದಷ್ಟು ಭಾಳ ನಿಮ್ಗೆ ಏನಂತಂದರೆ ನಿಮಗೆ ಡೇಂಜರು. ಯಾಕೆಂದರೆ ಏನು ಕೂಡ ಈ ಬೇರೆ ಯಾವುದೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಹುಡುಗರು ಎಲ್ಲರೂ ಕೂಡ ಸ್ಟಕ್ಕನ್ ಏನಾಗಿರ್ತಾರೆ KEದಲ್ಲಿಗೆ ಇಲ್ಲಿ KCET ಒಳಗೆ ಏನಾಗಿರ್ತಾರೆ ಸ್ಟಕ್ ಆಗಿರ್ತಾರೆ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿಯಾಗಿ ಒಳ್ಳೆ ರೀತಿಯಾಗಿ ಸೀಟ್ ಸಿಗದೇ ಇರ್ಬೋದು. ಸೊ ವೇಟ್ ಮಾಡಬೇಕಾಗ್ತದೆ. ವೇಟ್ ಮಾಡಿದಂಗೆಲ್ಲ ನಿಮಗೆ ಒಳ್ಳೆ ರ್ಯಾಂಕ್ ಅಂತ ಸೀಟ್ ಸಿಗುತ್ತೆ. 50,000 ಅಲ್ಲ 2 ಲಕ್ಷ ಕೂಡ ಬಂದವರು ಕೂಡ ಒಳ್ಳೆ ಕಾಲ ಸಿಗುತ್ತೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಯಾಕಂತಂದರೆ ಆ ರೀತಿ ಇದೆ. ಕರೆಕ್ಟಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಅಷ್ಟೇ ನೀವು. ಸೊ ಇವಾಗ ಏನಂತಂದರೆ ಈ MCC ನೀಟು ಎರಡೂ ಕೂಡ ಕಂಬೈಂಡ್ ನಡಿಬೇಕಂತಂದರೆ ಈ ಜೂನಲ್ಲಿ ನಡೆಯಲ್ಲ, ಜುಲೈಲಿ ನಡೀತದೆ. ಸೊ ಹಂಗಾಗಿ ನಮ್ಮ KCET ಆ್ಯಂಡ್ ನೀಟ್ ಫಸ್ಟ್ ರೌಂಡಲ್ಲೂ ಕೂಡ ನಿಮಗೆ ಸೀಟ್ ಜಾಸ್ತಿ ಸಿಗದೇ ಇರ್ಬೋದು. ಓಕೆ, ಸೊ ಸೆಕೆಂಡ್ ರೌಂಡ್ ಅಂದರೆ KCETಲಿ ಇರ್ತಕ್ಕಂಥ ಪ್ರೀ ರೌಂಡ್ ಫಸ್ಟ್ ರೌಂಡ್ ಎರಡೂ ಕೂಡ ವೇಟ್ ಮಾಡಿ. KCET ಸೆಕೆಂಡ್ ರೌಂಡ್ವರೆಗೂ ಕೂಡ ಯಾರೆಲ್ಲ ವೇಟ್ ಮಾಡ್ತಾರೋ ನಿಮ್ಗೆ ಒಳ್ಳೆ ಕಾಲ ಸಿಗ್ತದೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಬರ್ಕೊಡ್ತೀನಿ. ಯಾಕಂತಂದರೆ ನೀವು ಹುಡುಗರು ಏನಾಗ ಅನ್ಕೊಂಡ್ಬಿಟ್ಟಿರಂತಂದರೆ ಇದ್ರ ಬಗ್ಗೆ ಪ್ರೊಸೆಸ್ ಗೊತ್ತಿಲ್ಲ, ಯಾವುದೊಂದು ಸಿಕ್ಕರೆ ಸಾಕಾರಪ್ಪ ಹೋಗ್ಬಿಡ್ತಾರ. ಸೊ ಮುಂದೆ ರಿಗ್ರೆಟ್ ಆಗ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಈಗ ಹೋದ ವರ್ಷದ್ದು 3rd ರೌಂಡ್ ಇದೆ. ನಿಮಗೆ 3rd ರೌಂಡ್ ಕಟ್ ಆಫ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. BMS ಕಾಲೇಜ್ ಅಂತಕ್ಕಂಥ ಕಾಲೇಜು ಟಾಪ್ ನೋಡಿ, ರೆಪ್ಯೂಟೆಡ್ ಕಾಲೇಜ್ 1,78,000ವರೆಗೂ ಕೂಡ ಈ ಒಂದು ಕಾಲೇಜ್ ಒಳಗೆ ಸೀಟ್ ಸಿಗ್ತಾ ಇದೆ. ಓಕೆ, ಸೊ ಅದೇ ರೀತಿಯಾಗಿ ಏನಾಗ್ತಾಯಿದೆ, ಬೇರೆ ಬೇಕಾದ್ರೆ ನಿಮ್ಗೆ 2 ಲಕ್ಷ ಮೇಲೆ ಇರ್ತಕ್ಕಂಥದ್ದು ಕೂಡ ಕಟ್ ಆಫ್ ನಿಮಗೆ ಸಿಕ್ಕಾಪಟ್ಟೆ ಸಿಗ್ತವೆ. ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಕಟ್ ಆಫ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2,57,000 ರ್ಯಾಂಕ್ ಇದ್ದವರು ಕೂಡ ಏನಾಗಿದೆ ಸೀಟ್ ಸಿಕ್ಕಿದೆ. ಸೊ ಅದೇ ರೀತಿಯಾಗಿ ನಿಮ್ಗೆ ತೋರಿಸ್ತೀನಿ ಇನ್ನೂ ಕೂಡ ಬೇರೆ ಸ್ವಲ್ಪ ಕೆಳಗಡೆ ಹೋಗ್ತೀನಿ ನೋಡಿ. 2,52,000. ಓಕೆ, 2,43,000, 2,53,000, 2,61,000,
ಸೊ 2,50,000 60,000 ರ್ಯಾಂಕ್ ಬಂದವರು ಕೂಡ ಸೀಟ್ ಸಿಕ್ಕಿದೆ ಅಂತಂದರೆ ಯಾಕೆ ಸಿಕ್ತು ಅವ್ರಿಗೆ ಅಂತಂದರೆ ಅವರು ಥರ್ಡ್ ರೌಂಡ್ ಅವರು ಕೂಡ ವೇಟ್ ಮಾಡಿದರು. ಸೊ ಹುಡುಗರು ಏನು ಮಾಡ್ಕೊಂಡ್ರಿತ್ತು, ವೇಟ್ ಮಾಡದೇ ಇಲ್ಲ ನಮ್ಮ ಸೀಟೇ ಸಿಕ್ಕಿಲ್ಲ ಅಂತಂದು ಅಲ್ಲಿಗೆ ಬಿಡ್ತೀರಾ, ನೀವು ಕೌನ್ಸಿಲಿಂಗೇ ಬಿಟ್ಬಿಡ್ತೀರಾ. ನೋಡಿ 2,59,000 ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿಗೆ ಅಂದಾಜಲ್ಲಿ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ 2 ಲಕ್ಷ ಮೇಲೆ ಎಷ್ಟೊಂದು ರ್ಯಾಂಕ್ ಕಾಣಿಸ್ತಾ ಇದೆ ನಿಮಗೆ, 2,57,000 2,43,000 ಈ ಥರ ರ್ಯಾಂಕ್ ಇಟ್ಕೊಂಡವರು ಕೂಡ ಏನಾಗ್ತದೆ ಅಂತಂದರೆ ಸೀಟ್ ಸಿಗ್ತದೆ. ಸೊ ಅಂದರೆ ಥರ್ಡ್ ರೌಂಡ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ನೋಡಿ, ನಾನು ಥರ್ಡ್ ರೌಂಡ್ ಅವರು ಕೂಡ ವೇಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಖಂಡಿತವಾಗ್ಲೂ ಕೂಡ ಏನಾಗ್ತದೆ ಒಳ್ಳೆ ಕಾಲೇಜ್ ಸಿಗ್ತದೆ. ವೇಟ್ ಮಾಡೋದೊಂದು ಕಲ್ಕೋರಿ ಅಷ್ಟೇ. ಯಾಕಂದರೆ ಹುಡುಗರು ಎಲ್ಲರೂ ಕೂಡ ಕೆ ಸಿ ಟಿಲಿ ಪಾರ್ಟಿಸಿಪೇಟ್ ಮಾಡಿದಾಗ ಯಾರು ಕೂಡ ಸ್ಕಿಪ್ ಆಗಿರಲ್ಲ, ಎಲ್ಲರೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರ್ತದೆ, ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಯಾವಾಗ ನೀಟ್ ಒಳಗೆ ಒಂದು ಕಾಲೇಜ್ ಸೀಟ್ ಸಿಗುತ್ತೋ ಅಲ್ಲಿ ಅಡ್ಮಿಷನ್ ಆದಾಗ ಇಲ್ಲಿ ಬಿಟ್ಬಿಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನಂದರೆ ಸ್ಕಿಪ್ ಯಾವ ರೀತಿ ಆಗ್ತಾರೆ ಅಂತ ಹೇಳ್ತೀನಿ. MCC ಸ್ಕಿಪ್ ಆಯಿದ್ರು ಆ್ಯಂಡ್ ನೀಟಲ್ಲಿ ಸ್ಕಿಪ್ ಆದರು. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 4 ಅಂತ ಬರುತ್ತೆ ಆಪ್ಷನ್, ಚಾಯ್ಸ್ 4 ಕೊಟ್ಟು ಕೂಡ ಎಕ್ಸಿಟ್ ಆಗ್ತಾರೆ. ಆ್ಯಂಡ್ ಅದೇ ರೀತಿಗೆ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿನೇ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ಕೆಲವೊಂದಿಷ್ಟು ಏನಾಗಿರ್ತಾರೆ ಅಂತಂದರೆ ಬೇರೆ ಒಂದು ಕೋರ್ಸ್ ಯಾವುದೋ ಒಂದು ಮಾಡೋಣ ಅಂದ್ಕೊಂಡು ಕೆಯಿಂದನೇ ಎಕ್ಸಿಟ್ ಆಗ್ತಿರ್ತಾರೆ. ಸೊ ಟೋಟಲ್ ಆಗಿ ಸ್ಕಿಪ್ ಆಗೋ ಚಾನ್ಸಸ್ ಇರ್ತದೆ ಥರ್ಡ್ ರೌಂಡಿಗೆ ಬರುವಾಗ. ಹಂಗಾಗಿ ವೇಟ್ ಮಾಡಿದಷ್ಟು ನಿಮಗೆ ಒಳ್ಳೆ ಕಾಲ ಸಿಗ್ತದೆ. ಸೊ ಇದನ್ನೇ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಕಟ್ ಆಫು ನೋಡಿ ಥರ್ಡ್ ರೌಂಡ್ ಹೋದ ವರ್ಷ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷ ಮಾತ್ರ ಹುಡುಗರು ಭಾಳ ಇದ್ದೀರಾ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ತಿಳ್ಕೊಬೇಕು ನೀವು, ಮೆಡಿಕಲ್ ಸೀಟು ಇನ್ಕ್ರೀಸ್ ಆಗಿದಾವ. ಓಕೆ, ಅದೇ ರೀತಿಯಾಗಿ ಈಗ ಇಂಜಿನಿಯರಿಂಗ್ ಸೀಟ್ ಕೂಡ ಇವಾಗಲೇ 5,000 ಸೀಟ್ ಇನ್ಕ್ರೀಸ್ ಆಗಿದೆ, ಗೊತ್ತಿದೆ ನಿಮ್ಗಳೇ. ಸೊ ಅಂದರೆ ಸೀಟು ಕೂಡ ಇನ್ಕ್ರೀಸ್ ಆಗ್ತಿರ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಸೆಕೆಂಡ್ ರೌಂಡಿಗೆ ಬರ್ತಾ ಕೆಲವೊಂದಿಷ್ಟು ಕಾಲೇಜ್ಗಳಿಗೆ ಇನ್ನೂ ಕೂಡ ಸೀಟ್ ಇನ್ಕ್ರೀಸ್ ಆಗ್ತಿರ್ತವೆ. ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಕೆಲವೊಂದಿಷ್ಟು ಸೀಟ್ ಮೆಟ್ರಿಕ್ಸ್ ಅವಾಗ ಬರ್ತಾ ಇರ್ತವೆ. ವೇಟ್ ಮಾಡಿರಿ, ಖಂಡಿತವಾಗ್ಲೂ ಕೂಡ ವೇಟ್ ಮಾಡಿರಿ, ಖಂಡಿತ ಸೀಟ್ ಸಿಗ್ತದೆ. ಓಕೆ, ಇಲ್ಲ ನಮಗೆ ಸದ್ಯಕ್ಕೆ ಅಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ನಾವು ಕಾಲೇಜ್ ಲಿಸ್ಟ್ ಮಾಡೋದು ಗೊತ್ತಾಗ್ತಿಲ್ಲ, ಇದು ಯಾವ ರೀತಿ ಅಂತಂದು. ಸೊ ಫಸ್ಟ್ ಹೇಳ್ತೀನಿ ನಿಮಗೆ ಈ ಸ್ಟೆಪ್ಸ್ ಯಾವ ರೀತಿ ಹೋಗ್ತಾ ಇದೆ ಅಂತಂದರೆ, ಮೊದಲು ಅಪ್ಲಿಕೇಶನ್ ಹಾಕಿದ್ರಿ. ಓಕೆ, ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡ್ರು. ಆ್ಯಂಡ್ ಅದೇ ರೀತಿಯಾಗಿ ಈಗ ರಿಸಲ್ಟ್ ಕೂಡ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡಿದ್ರು. ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೆಸ್ ಏನೋ ಗೊತ್ತಿರುತ್ತೆ, ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ವೆರಿಫಿಕೇಶನ್ ಸ್ಲಿಪ್ ಆದ ತಕ್ಷಣ ನೆಕ್ಸ್ಟ್ ನಡೆಯೋದೇ ನಿಮ್ಮದು ಆಪ್ಷನ್ ಎಂಟ್ರಿ. ಓಕೆ, ಈ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಒಳಗೆ ಕಾಲೇಜ್ ನಿಮಗೆ ರೆಡಿ ಇಟ್ಕೊಂಡಿರಬೇಕು. ನೀವು ರ್ಯಾಂಡಮ್ ಆಗಿ ಏನಾದರೂ ಮಾಡೋಕೆ ಹೋಯ್ತಂದರೆ ಕಾಲೇಜು ಸಿಗದೇನೆ ಇರ್ಬೋದು. ನಿಮಗೆ ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು ಕೂಡ ಒಂದು ಎಕ್ಸಾಂಪಲ್ಗೆ ಹೇಳಿಬಿಡ್ತೀನಿ. ಇಲ್ಲಿ ನಿಮಗೆ ರ್ಯಾಂಕ್ ನಿಮ್ದು ಏನಂತಂದರೆ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 10,000 ಇದೆ, ರ್ಯಾಂಕ್ ಚೆನ್ನಾಗಿದೆ. ಓಕೆ, 10,000 ರ್ಯಾಂಕ್ ಇಟ್ಕೊಂಡಿದ್ದೀರಾ. ಬಟ್ ನೀವು ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಬಟ್ ನೀವು ಒಂದೇ ಕಾಲೇಜ್ ಹಾಕೊಂತಿದ್ರ, RV ಕಾಲೇಜ್ ಹಾಕೊಂತೀನ ಅಂತಂದ್ರೆ ಸಿಗಲ್ಲ. ಯಾಕಂದ್ರೆ ಕಟ್ ಆಫ್ ನಿಂದಿರೋದೇ 450 500ಕ್ಕೆ ನಿಂದಿರ್ತದು. ನಿಮಗೆ ಸೀಟ್ ಬೇಕಂದ್ರೆ ಹೆಂಗೆ ಸಿಗುತ್ತೆ ಅದು? ಸೊ ಅರ್ಥ ಮಾಡ್ಕೋಬೇಕು. ನೀವು ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು ಒಂದೇ ಕಾಲೇಜ್ ಹಾಕಂದ್ರೆ ನಡೆಯಲ್ಲ. ಸೇಫೆಸ್ಟ್ ಅಂತ ಇರ್ತಾವೆ ಕೆಲವೊಂದಿಷ್ಟು ಕಾಲೇಜಸ್, ಅವನ್ನ ಇಟ್ಕೋಬೇಕು. ನೀವು ಹಾಕ್ಕೊಳ್ಳಿ ಬೇಡನ್ನಲ್ಲ, RV ಹಾಕೊಂತೀರ ಹಾಕ್ಕೊಳ್ಳಿ. ಅದೇ ರೀತಿ ಟಾಪ್ ಕಾಲೇಜಸ್ ಏನಿದೆ ಹಾಕ್ಕೊಳ್ಳಿ ಬೇಡನ್ನಲ್ಲ. ಓಕೆ, ಅದ್ರ ಜೊತೆಗೆ ಒಂದು ಮಾಡರೇಟ್ ಕಾಲೇಜು ಕೂಡ ಇರ್ತವೆ, ಸೇಫೆಸ್ಟ್ ಕಾಲೇಜಸ್ ಕೂಡ ಇರ್ತವೆ. ಆಪ್ಷನ್ ಎಂಟ್ರಿ ಒಳಗಡೆ ಪ್ರಿಯಾರಿಟಿ ಆರ್ಡರ್ ಮೇಲೆ ಕೊಡಬೇಕಷ್ಟೇ. ಬಟ್ ಅದನ್ನ ಬಿಟ್ಟು ನೀವು ನೋಡಿ, ಇದೇ ಕೆಲವೊಂದಿಷ್ಟು ಏನು ಮಾಡ್ತಾನೆ ಅಂತಂದರೆ, ನಿಮ್ಮ ಥರನೇ ಇನ್ನೊಬ್ರು ಏನು ಮಾಡ್ತಾನೆ, ರ್ಯಾಂಕ್ 1 ಲಕ್ಷ ಇದೆ ಅವನಿಗೆ. ಓಕೆ, 1 ಲಕ್ಷ ಇದ್ರೂ ಕೂಡ ಏನು ಮಾಡ್ತಾರೆ, ಒಂದು ಎಲ್ಲ ಕಾಲೇಜಲ್ಲಿ ಲಿಸ್ಟ್ ಆಗ್ತಾನೆ. ಬಟ್ ಅವ್ನಿಗೆ ಒಂದು ಅವರೇಜ್ ಆಗಿರ್ತಕ್ಕಂಥ ಕಾಲೇಜ್ ಆದರೂ ಸಿಗುತ್ತೆ. ಬಟ್ ನಿಮ್ಗೆ ಅದು ಕೂಡ ಸಿಗೋದಿಲ್ಲ. ನಾಳೆಗೆ ನೀವು ಎಷ್ಟು ರಿಗ್ರೆಟ್ ಆಗ್ತೀರ ಅಂತಂದರೆ, ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದ. ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಬರುವಾಗ ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಫಸ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ್ಯಡ್ ಮಾಡಿ. ಬಟ್ ನೀವೇನು ಮಾಡ್ಬೋದು, ಓಲ್ಡ್ ಇಟ್ಕೊಬೇಕಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋಗ್ಬೋದು. ಇದೊಂದು ತಲೆಯಲ್ಲಿ ಇಟ್ಕೊಂಡ್ರಿ ಅಷ್ಟೇ. ನೆಕ್ಸ್ಟ್ ಈಗ ಕಾಲೇಜ್ ಯಾವ ರೀತಿ ನೀವೇನಪ್ಪ ಅಂತಂದರೆ ಲಿಸ್ಟ್ ಮಾಡೋದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ಅಥವಾ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲಲ್ಲಿ ಲಿಂಕ್ ಕಳಿಸಿದ್ದೀನಿ. ಒಂದು ಇಲ್ಲಿ ಕಾಣಿಸಿದೆ ಕೊಡಿ, ಲಿಂಕ್ ಅಲ್ಲಿಯಾದ್ರೂ ಕೊಟ್ಟಿರ್ತೀನಿ. ಅಥವಾ ನೀವು ಯಾವುದಾದ್ರೂ ಒಂದು ಬ್ರೌಸರ್ ಹೋಗ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥದ್ದು vidyari.com/ಕೊಟ್ಟು KCET ಅಂತ ಹೊಡೆದ್ರೆ ಸರ್ಚ್ ಅಂತ ಕೊಟ್ಟರೆ ನಿಮ್ಗೊಂದು ವೆಬ್ಸೈಟ್ ಬರ್ತದ. ಸದ್ಯಕ್ಕೆ ಈಗ KCET ಇರ್ತಕ್ಕಂಥ ಕೋರ್ಸಸ್ಗಳಿಗೆ ಏನಂತಂದರೆ ಏನು ಮಾಡಿದಾರೆ ಅಂತಂದರೆ ಒಂದು ಕಾಲೇಜ್ ಪ್ರೆಡಿಕ್ಟ್ ಅನ್ನೋ ರೀತಿ ಮಾಡಿದ್ದಾರೆ. ಸೊ ನಿಮ್ಗೆ ಏನಪ್ಪ ಅಂದರೆ ಇಷ್ಟು ಕೋರ್ಸಸ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಬೇಕಂತಂದರೆ, ನಾನೀಗ ರ್ಯಾಂಡಮ್ ಆಗಿ ತೊಗೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಪ್ರತಿ ವಿಡಿಯೋದಲ್ಲಿ ಕೂಡ ಇಂಜಿನಿಯರಿಂಗ್ ಹೇಳ್ತಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಬೇರೆ ಕೋರ್ಸ್ ಹೇಳ್ತೇನೆ ಸದ್ಯಕ್ಕೆ, ಆಯಿತಾ. BS ನರ್ಸಿಂಗ್ ಅಂತ ಇದೆ ಕೋರ್ಸ್ ಇಲ್ಲೊಂದು. ಓಕೆ, BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ. ಓಕೆ, ರ್ಯಾಂಕ್ ದೂರನೇ ಹಾಕೊಂತೀನಿ ನಾನು, 50,000 ಅಂತ ಹೇಳ್ತಾ ಇದ್ದೆ. ನಾನು 60,000 ಹಾಕೊಂತೀನಿ ನಾನು, ಆಯಿತಾ. 60,000 ಹಾಕೊಂಡಿದ್ದೀನಿ. ಆ್ಯಂಡ್ ಅದೇ ರೀತಿಯಾಗಿ ಕ್ಯಾಟಗರಿ ಅಂತ ಹೋಗೋಣ. ನಾವು ಬರೀ SC ST ಹೇಳೋದನ್ನು ಕೂಡ ಬೇಡ, ಬೇರೆಯೋದನ್ನು ಹೇಳೋಣ, ಆಯಿತಾ. ಈ ಫಾರ್ ಎಕ್ಸಾಂಪಲ್ ನಾನು ತೊಗೊತೀನಿ 3BK ತೊಗೊತೀನಿ. 3BK ತೊಗೊಂಡು ಏನು ಮಾಡ್ತೀನಿ, ಪ್ರೆಡಿಕ್ಟ್ ಕಾಲೇಜ್ ಅಂತ ಕಾಣಿಸ್ತಿದೆ, ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ನಿಮಗೆ ನೋಡಿ ಒನ್ ಟೈಮ್ ಕೋರ್ಸ್ ಅಂತ ಬಂದಿರ್ತದೆ. ಇದರಲ್ಲಿ ನಿಮಗೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಅಂತ ಇರ್ತದೆ. ಆ್ಯಂಡ್ ಗೌರ್ಮೆಂಟ್ ಮಾತ್ರ ಕ್ಲಿಕ್ ಮಾಡ್ಕೊಂಡು BS ನರ್ಸಿಂಗ್ ಅವರು. ಪ್ರೈವೇಟ್ ಅಂತಂದರೆ ಅದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೋಗುತ್ತೆ. ಪ್ರೈವೇಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ. ಸೊ ಆಟೋಮೆಟಿಕ್ಲಿ ಏನಾಗ್ತದೆ ಅಂತಂದರೆ ಈ ರೀತಿ ಒಂದೆರಡು ಕಾಲೇಜ್ ತೋರಿಸುತ್ತೆ ನಿಮಗೆ. ಓಕೆ, ಟಫ್ ಅಂತ ತೋರಿಸುತ್ತೆ. ನಿಮ್ಗೆ ಡೀಟೇಲ್ಡ್ ಆಗಿ ಬೇಕಂತಂದರೆ ಒಂದು PDF ಬರ್ತದೆ. ಸೊ ಅವ್ರ ಅಮೌಂಟ್ ಮಾತ್ರ ಸ್ಮಾಲ್ ಅಮೌಂಟ್ ಇಟ್ಟವ್ರೆ. ಸೊ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದರೆ, ಸೊ ಪೇಮೆಂಟ್ ಮಾಡ್ಲಿಕ್ಕೆ ಹೇಳ್ತದೆ 99 ಇದೆ. ಓಕೆ, ಆ್ಯಕ್ಚುಲಿ ಲಿಸ್ಟ್ ಮಾಡ್ಕೊಂಡು ಕೂತ್ಬಿಟ್ರೆ ನಿಮಗೆ ಒಂದು ವಾರ ಆದರೂ ಕೂಡ ಆಗೋದಿಲ್ಲ. ಜಸ್ಟ್ ನೀವು ಏನಪ್ಪ ಅಂದ್ರೆ 5 ಮಿನಿಟಲ್ಲಿ ನಿಮ್ಗೆ ಎಷ್ಟು ಈಸಿ ಅನ್ಸುತ್ತೆ ಅಂತಂದರೆ, ಸೊ ಈಗ ಏನು ಮಾಡ್ತೀನಿ ಅಂತಂದರೆ ನಾನು ಪೇಮೆಂಟ್ ಮಾಡಿದ್ದೀನಿ 99.
ಸೊ ಈಗ ಏನು ಮಾಡ್ತೀನಿ ನಾನು ಯಾವುದಾದ್ರೂ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಒಂದು ಯು ಪಿ ಐ ಇರ್ತದಲ್ವ ಯು ಪಿ ಐ ಥ್ರೂ ಏನು ಮಾಡ್ತೀನಿ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಸೊ ಯು ಪಿ ಐ ಮಾಡುವಾಗ ನಾನು ಹೇಳ್ತಾ ಇದ್ದೀನಿ ನಾನು ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಸ್ಲೋ ಇರ್ತದೆ ಅಥವಾ ನಿಮ್ಮ ಪಿ ಡಿ ಎಫ್ ಬರೋದು ಕೆಲವೊಂದು ಟೈಮ್ ಡಿಲೇ ಆಗ್ತಿರ್ತದೆ. ಅವಸರ ಮಾಡಿಬಿಟ್ಟು ಸಡನ್ ಆಗಿ ಬ್ಯಾಕ್ ಬರೋದು ಆ ಥರ ಮಾಡ್ಕೋಬಿಡ್ರಿ. ಸೊ ಕೆಲವೊಂದು ನೋಡಿ ಇದು ಕಾಣಿಸ್ತದೆ ದಿಸ್ ವಿಲ್ ಓನ್ಲಿ ಟೇಕ್ ಎ ಫ್ಯೂ ಸೆಕೆಂಡ್ ಅಂತ ಕಾಣಿಸ್ತದೆ. ಸ್ವಲ್ಪ ವೇಟ್ ಮಾಡಬೇಕು ನಿಮ್ಮದು ನೆಕ್ಸ್ಟ್ ಪೇಜ್ ಬರಲಿಕ್ಕೆ. ಸೊ ಪೇಮೆಂಟ್ ಮಾಡ್ಲಿಕ್ಕೆ ಹೇಳ್ತದಲ್ವ 99 ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಆಟೋಮೆಟಿಕ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಪೇಟಿಎಮ್ ಅಥವಾ ಯಾವುದಾದ್ರೂ ನಿಮ್ದು ಏನಂತಂದರೆ ಒಂದು ಯು ಪಿ ಐ ಮಾಡ್ತಕ್ಕಂಥ ಟ್ರಾನ್ಸಾಕ್ಷನ್ ಆ್ಯಪ್ ಯಾವ್ದು ಇರ್ತದೆ ಅದರಿಂದ ಪೇ ಮಾಡ್ಕೊಳ್ತಾರೆ. ಸೊ ಆ್ಯಪ್ ನಾನು ಪೇಮೆಂಟ್ ಮಾಡಿದ ತಕ್ಷಣ ನಾನು ಹೇಳ್ತಿದ್ದೀನಿ ಸಡನ್ನಾಗಿ ಬ್ಯಾಕ್ ಬರ್ಕೋಬೇಡಿ. 99 ರೂಪೀಸ್ ಡೆಬಿಟೆಡ್ ಆಗಿದೆ ನಂದು ಆಯ್ತಾ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಆ್ಯಡ್ಸ್ ಬಂತಂದರೆ. ಸೊ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಸ್ವಲ್ಪ ವೇಟ್ ಮಾಡೋಣ. ಆಟೋಮೆಟಿಕ್ಲಿ ಏನಂತಂದರೆ ನಿಮ್ಮ ಒಂದು ಏನಾಗ್ತದೆ ಪಿ ಡಿ ಎಫ್ ಏನಾಗ್ತದೆ ಡೌನ್ಲೋಡ್ ಅಂತ ಆಗ್ತದೆ. ಸೊ ಆಟೋಮೆಟಿಕ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆದ ತಕ್ಷಣ ಪಿ ಡಿ ಎಫ್ ನಿಮ್ಮದು ಓಪನ್ ಆಗಬೇಕು. ಸ್ವಲ್ಪ ವೇಟ್ ಮಾಡಿಬಿಟ್ಟು ಆಟೋಮೆಟಿಕ್ಲಿ ಗ್ರೀನಲ್ಲಿ ಬರ್ತದೆ. ಈ ಥರ ಡೌನ್ಲೋಡ್ ಅಂತ ಕೂಡ ಬರ್ತದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಸದ್ಯಕ್ಕೆ. ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಪಿ ಡಿ ಎಫ್ ನಿಮಗೆ ತೋರಿಸ್ತೀನಿ. ಓಕೆ ಇಲ್ಲಿ ಕಾಣಿಸ್ತಿದೆ 3BK ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು 3BK ಸೆಲೆಕ್ಟ್ ಮಾಡ್ಕೊಂಡಿದ್ದೆ. 60,000 ರ್ಯಾಂಕ್ ಕೂಡ ಇದೆ. ಆ್ಯಂಡ್ BS ನರ್ಸಿಂಗ್ ಇದೆ. ಆ್ಯಂಡ್ BS ನರ್ಸಿಂಗ್ ಗೌರ್ಮೆಂಟ್ ತೊಗೊಂಡಿದ್ದೆ. ಅಂದರೆ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಅಲ್ಲ, ಗೌರ್ಮೆಂಟ್ ಸೀಟ್ ಇರ್ತಕ್ಕಂಥದ್ದು. ಗೌರ್ಮೆಂಟ್ ಕಾಲೇಜು ಓಕೆ ಬರ್ತವೆ. ಇದರಲ್ಲಿ ನೋಡಿ 60,000 ರ್ಯಾಂಕ್ ಇದ್ದವ್ರಿಗೆ ಒಂದು ಟಫ್ ಅಂತ ಬಂದೈತೆ. ಯಾವ ರೀತಿ ಟಫ್ ಕೊಟ್ಟರು ಈಗ ಗೊತ್ತಿರುವಾಗೆ ಕಿಮ್ಸ್ ಹುಬ್ಳಿ ಕಾಲೇಜ್ ನಿಮಗೆ ನೋಡಿ 2023ಕ್ಕೆ ಎಷ್ಟು ನಿಂತಿದೆ 40,000ಕ್ಕೆ ಕಟ್ ಆಫ್ ನಿಂತಿದೆ. 2024ಕ್ಕೆ 43,000 ನಿಂತಿದೆ. 2025ಕ್ಕೆ 42,000 ನಿಂತಿದೆ. ಅಂದರೆ 40,000ಕ್ಕೆ ನಿಂದಿರೋಂಥ ಕಾಲೇಜು ನಿಮ್ಗೆ 60,000 ಇದ್ರೆ ಸಿಗುತ್ತಾ? ಖಂಡಿತಲೂ ಕೂಡ ಭಾಳ ಕಷ್ಟ ಇದೆ, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರುವಾಗೆ ಹಾವೇರಿ ಒಳಗೂ ಕೂಡ ಒಂದು ಕಾಲೇಜ್ ಇದೆ ನಿಮ್ಗೆ ಗೊತ್ತಿರುವಾಗ. ಅದ್ರದ್ದು ಕಟ್ ಆಫ್ ಎಷ್ಟು ನಿಂದಿರ್ತಾ ಇದೆ 69,000. ಮಾಡ್ರೇಟ್ ನೋಡಿ ಅಲ್ಲಿ 60,000 ಅಂದರೆ ಅಲ್ಲೇ ಒಂದು 70,000ದಲ್ಲೇ ಇದೆ. ಸೊ ಮಾಡ್ರೇಟ್ ಸಿಗಬಹುದು ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಮಹಾಗಣಪತಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಕಾಣಿಸ್ತಿದೆ. ಸೊ ಅದು ಧಾರವಾಡದ್ದು. ಇದನ್ನು ಕೂಡ 76,000. ಇದೆಲ್ಲ ಸೇಫೆಸ್ಟ್ ಹೇಳ್ತಾ ಇದ್ದಾರೆ ಅವರು. ಓಕೆ ಸೇಫೆಸ್ಟ್ ಕಾಲೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಮಂಗಳ ಕಾಲೇಜ್ ಅಂತ ಕಾಣಿಸ್ತದೆ. ಅದರಿಂದ ಯಾವ ರೀತಿ ಕೊಟ್ಟರು ಅಂತಂದ್ರೆ ನಿಮಗೆ ಕಟ್ ಆಫ್ ವೈಸ್ ಏನಾಗ್ತದೆ ನಿಮ್ಮ ಲಿಸ್ಟ್ ರೆಡಿ ಆಗ್ತದೆ. ಸೊ ನೋಡಿ ಈ ರೀತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ಓನ್ಲಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಏನಾಗಿರ್ತದೆ ಬಂದಿರ್ತವೆ. ಸೊ ಬೆಟರ್ ಏನು ಮಾಡಿ ಅಂತಂದ್ರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡುವಾಗ ಜನರಲ್ ಮೆರಿಟ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಪಿ ಡಿ ಎಫ್ಸ್ಗಳನ್ನು ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಿಮ್ಮ ರ್ಯಾಂಕ್ ಹಾಕಿರ್ತೀರಿ ನೋಡಿ, ಆ ರ್ಯಾಂಕ್ ಜೊತೆಗೆ ಜನರಲ್ ಮೆರಿಟ್ ಹಾಕಿಬಿಟ್ರಿ. ಜನರಲ್ ಮೆರಿಟ್ ಅಂತಂದರೆ ಓವರಾಲ್ ಎಲ್ಲ ಸ್ಟೂಡೆಂಟ್ಗೊಂದು ಅಂದರೆ ನೀವು 3B ಆದರೂ ಇರಿ 2A ಆದರೂ ಇರಿ ಏನಾದರೂ SC ಇರಿ ನಿಮಗೆ ಅದು ರಿಸರ್ವೇಷನ್ ಆಯಿತಾ. ಜನರಲ್ ಮೆರಿಟ್ ಅಂತಂದರೆ ಎಲ್ಲರೂ ಬರ್ತೀರಾ. ಸೊ ಬೆಟರ್ ಜನರಲ್ ಮೆರಿಟಲ್ಲಿ ತೊಗೊಂಡ್ಬಿಟ್ರೆ ನಿಮಗೆ ಟೋಟಲ್ ಆಗಿ ಎಲ್ಲ ಕಾಲೇಜಸ್ ಏನಾಗ್ತದೆ ನಿಮಗೆ ಟಫ್ ಮಾಡ್ರೇಟ್ ಸೇಫ್ ಎಲ್ಲನೂ ಕೂಡ ಗೊತ್ತಾಗ್ಬಿಡ್ತದೆ. ಓಕೆ ಸೊ ಬೆಟರ್ ಜನರಲ್ ಮೆರಿಟಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಜನರಲ್ ಮೆರಿಟ್ ನೀವು 3BK ತೊಗೊಂಡಿದ್ರೆ ಅಂತಂದರೆ ಯಾವ ಕಾಲೇಜ್ ಒಳಗೆ 3B ಒಳಗಡೆ ಈ ಒಂದು ರ್ಯಾಂಕಿಗೆ ಸೀಟ್ ಇದೆ ಅಂತ ಬರ್ತದೆ. ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ 2 ಪೇಜ ಬಂದಿದೆಯಲ್ಲ ಅಂತ ಅನ್ಸ್ಬಿಡ್ತದೆ. ಅದು 2 ಪೇಜ್ ಅಂದರೂ ಕೂಡ ನಿಮಗೆ 3BK ಇರತಕ್ಕಂಥ ರಿಸರ್ವೇಷನ್ ಸ್ಟೂಡೆಂಟ್ಗೆ ಮಾತ್ರ ಕಾಲೇಜಸ್ ಬಂದಂಗೆ ಇದು. ಓಕೆ ಸೊ ಬೆಟರ್ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೊ ಒನ್ ಟೈಮ್ ನಿಮ್ಗೆ ಹೇಳ್ತೀನಿ ನೋಡಿ, BS ನರ್ಸಿಂಗ್ ಕ್ಲಿಕ್ ಮಾಡ್ಕೊಂಡಿದ್ರಲ್ವಾ, ಈ ರ್ಯಾಂಕ್ ಬಂತು ಅಂತ ಅನ್ಕೊಳ್ಳಿ. ಆಟೋಮೆಟಿಕ್ಲಿ 60,000 ಹಾಕೊಂಡಿದ್ದೀರಾ. ಆಟೋಮೆಟಿಕ್ 60,000 ಹಾಕೊಂಡ ತಕ್ಷಣ ನೀವು ಜನರಲ್ ಮೆರಿಟ್ ಅಂತ ಇರ್ತದೆ. ಜನರಲ್ ಮೆರಿಟ್ ಅಂದರೆ GM ಅಂತ ಇರ್ತದೆ. GM ಅಂತಂದರೆ ಎಲ್ಲ ಸ್ಟೂಡೆಂಟ್ ಕೂಡ ಬರ್ತಾರೆ ನೀವು ಇದರಲ್ಲಿ. ಸೊ ಆ ಕೋರ್ಸಸ್ ಬರ್ತದೆ. BS ನರ್ಸಿಂಗ್ ಗೌರ್ಮೆಂಟ್ ಹಾಕ್ತೀನಿ, ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಹಾಕ್ಕೊಂತೀನಿ. ಸೊ ಆಟೋಮೆಟಿಕ್ಲಿ ನೋಡಿ ಎಷ್ಟು ಕಾಲೇಜಸ್ ತೋರಿಸ್ತದೆ 5,000 ನಿಮಗೆ ಮ್ಯಾಚಸ್ಗಳು ತೋರಿಸುತ್ತೆ. ಸೊ ಇದು ಅಂದರೆ ನಿಮಗೆ ಜಾಸ್ತಿ ತೋರಿಸುತ್ತೆ. ಇಲ್ಲಿ ನಿಮಗೆ ಆರಾಮ್ಸೆ ಈಸಿಯೆಸ್ಟ್ ವೇದಲ್ಲಿ ಏನು ಮಾಡ್ಬೋದು ನೀವು ಕಾಲೇಜ್ ಜಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ತೋರಿಸ್ತೀನಿ ಯಾವ ರೀತಿ ಅಂತಂದು ಯಾವುದೇ ಒಂದು ಕೋರ್ಸ್ ತಗೊಳ್ಳಿ ಇದೇ ರೀತಿ ನಿಮ್ಗೆ ಈಸಿ ಆಗುತ್ತೆ. ಓಕೆ ಇನ್ನೊಂದು ಟೈಮ್ ಪೇಮೆಂಟ್ ಮಾಡ್ತೀನಿ ಆಯ್ತಾ. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ ಪದೇ. ಸೊ ನೀವು ಮಾಡುವಾಗ ಒನ್ ಟೈಮ್ ಪೇಮೆಂಟ್ ಮಾಡಿ. ಯಾಕಂದರೆ ಒನ್ ಟೈಮು ನಿಮ್ಮ ಒಂದು ಕ್ಯಾಟಗರಿ ವೈಸ್ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಕ್ಯಾಟಗರಿ ವೈಸ್ ಅಷ್ಟೇ ನಮಗೆ ಬೇಕಪ್ಪ, ನಮ್ಗೆ ಯಾವುದು ಜನರಲ್ ಮೆರಿಟ್ ಬೇಡ, ನಂಗೆ ಕ್ಯಾಟಗರಿ ವೈಸೇ ಸಿಗುತ್ತೆ. ಅದರ್ವೈಸೇ ನನಗೆ ಏನು ಮಾಡ್ತೀನಿ ಕಟ್ ಆಫ್ ಮಾಡ್ಕೊತೀನಿ ಅಂತಂದರೆ ಕಟ್ ಆಫ್ ವೈಸ್ ಕ್ಯಾಟಗರಿ ವೈಸೇ ಮಾಡ್ಕೊಳ್ಳಿ. ಜನರಲ್ ಮೆರಿಟ್ ಅಂದರೆ ಏನಾಗ್ತದೆ ಸ್ವಲ್ಪ ಸೇಫೆಸ್ಟಲ್ಲೇ ಇರ್ತಾರೆ. ಯಾಕಂದರೆ ಫಸ್ಟ್ ನೋಡೋದಕ್ಕೆ ಇದು ಸಾಫ್ಟ್ವೇರು ನಿಮ್ಮ ಒಂದು ಕ್ಯಾಟಗರಿ ಅಲ್ಲ ನಿಮ್ಮ ಒಂದು ಜನರಲ್ ಮೆರಿಟ್ ನೋಡ್ತದೆ ಅದು. ಓಕೆ ಆಮೇಲೆ ನಿಮ್ಮ ರಿಸರ್ವೇಷನ್ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತದೆ. ಸೊ ಬೆಟರ್ ನೀವು ಜನರಲ್ ಮೆರಿಟ್ ತೊಗೊಂಡ್ಬಿಟ್ರೆ ನೋಡಿ ಪಿ ಡಿ ಎಫ್ ಕೂಡ ಸಕ್ಸಸ್ಫುಲ್ ಆಯಿತು. ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಈಗ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಪಿ ಡಿ ಎಫ್ ಓಪನ್ ಮಾಡ್ಕೊತೀನಿ. ಸೊ ಅವಾಗಲೇ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ. ಸೊ ಇವಾಗ ಏನಾಗ್ತದೆ ಅಂತಂದರೆ ಆಟೋಮೆಟಿಕ್ಲಿ ನೋಡಿ ಈಗ ಟಫೆಸ್ಟ್ ಎಷ್ಟು ಈ ಒಂದು ಸ್ಟೂಡೆಂಟ್ 60,000 ರ್ಯಾಂಕ್ ತೊಗೊಂಡಾಗ ಸೊ 60,000 ರ್ಯಾಂಕ್ ತೊಗೊಂಡು ಟಫೆಸ್ಟ್ ಅಂತ ಯಾಕೆ ಈ ರೀತಿ ಬರ್ತಾ ಇದ್ದಾವೆ. ಸೊ ಆಗಲೇ ಒಂದೇ ಬಂದಿತ್ತು. ಯಾಕಂತಂದರೆ ಆ ಒಂದು ಸ್ಟೂಡೆಂಟ್ ಏನಿತ್ತು ಅಂತಂದರೆ ನಾನೇನು ಹಾಕಿದ್ದೆ ಒಂದು ಕ್ಯಾಟಗರಿ ಹಾಕಿದ್ದೆ. ಆ ಒಂದು ಕ್ಯಾಟಗರಿಗೆ ಯಾವ ಕಾಲೇಜ್ ಒಳಗೆ ಸೀಟ್ ಇದ್ದಾವೆ ಅಷ್ಟೇ ಆಗ್ತಾ ಇತ್ತು. ಬಟ್ ಈ ಜನರಲ್ ಮೆರಿಟ್ ಅಂತಂದರೆ ಎಲ್ಲ ಕಾಲೇಜ್ ಒಳಗೆ ಕೂಡ ಜನರಲ್ ಮೆರಿಟ್ ಇರ್ತವೆ, ಹೌದಲ್ವಾ. ಸೊ ಅಂದರೆ ಕಾಲೇಜ್ ಲಿಸ್ಟ್ ಯಾವ ರೀತಿ ರೆಡಿ ಮಾಡ್ಬೋದು ಇವಾಗ ನೀವು ಅಂತಂದರೆ ನೋಡಿ ನಿಮ್ಗೆ ಯಾವ ರೀತಿ ಇದೆ ಅಂತಂದರೆ ಈಗ ಕಾಣಿಸ್ತಾ ಇದೆ ನಿಮ್ಮದು. ಈಗ 60,000 ರ್ಯಾಂಕ್ ಇದ್ದವ್ರಿಗೆ ಈ ಒಂದು ಕಾಲೇಜು ಸಿಗೋದು ಟಫ್ ಇದೆ, ಈ ಕಾಲೇಜು ಟಫ್ ಇದೆ ಅಂತ ಈ ರೀತಿ ಬರ್ತದೆ ನೋಡಿ. ಈ ರೀತಿ 35,000 48,000 ಅಂತಂದರೆ ಟಫ್ ಇದು ಸಿಗೋದು ಇವೆಲ್ಲನೂ ಕೂಡ. ಓಕೆ ಅರ್ಥ ಆಯ್ತದೆ. ಸೊ ಇವೆಲ್ಲ ಕೂಡ ಟಫ್ ಇದೆ. ಯಾಕಂದರೆ ನಿಮ್ಗೆ 60,000 ರ್ಯಾಂಕ್ ಇದ್ದವ್ರಿಗೆ 53,000 50,000 ರ್ಯಾಂಕ್ ಇದ್ದವ್ರಿಗೆ ಸಿಗ್ತಾ ಇದೆ. ನಿಮಗೆ 60,000 ಇದ್ದವ್ರಿಗೆ ಸಿಗ್ತಾ ಇಲ್ಲ.
ಓಕೆ, ಅರ್ಥ ಆಯ್ತಾ? ಸೊ ಅದೇ ರೀತಿಯಾಗಿ ಬರ್ತೀನಿ ನಾನು. ಈಗ ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ, ಮಾಡ್ರೇಟ್ ಇದೆ ಈಗ ಸದ್ಯಕ್ಕೆ. ಮಾಡ್ರೇಟ್ ಅಂದರೆ ನೋಡಿ, ಈಗ ಆಚಾರ್ಯ ಕಾಲೇಜ್ ಅಂತ ಇದೆ ಕಾಣಿಸ್ತಿದೆ, 90,000 1 ಲಕ್ಷದವರೆಗೂ ಕೂಡ ಇದೆ. ಮಾಡ್ರೇಟ್ ಸಿಗ್ಬೋದು ಈಗ ಇದು. ಓಕೆ, 60,000 ಬಿಟ್ಟು 70,000 80,000 90,000 ಅಂತಂದರೆ ಮಾಡ್ರೇಟ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕಂದರೆ ಸಮ್ ಟೈಮ್ ಏನಾಗ್ತದೆ, ಕಟ್ ಆಫ್ ಸಡನ್ ಆಗಿ ಈ ಸದ್ಯಕ್ಕೆ ಫಸ್ಟ್ ರೌಂಡಿಗೆ ಸಿಗದೆ ಇರ್ಬೋದು. ಯಾಕಂದರೆ ಎಲ್ಲ ಹುಡುಗರು ಕೂಡ ಈಗ ಇಲ್ಲೇ ಇದ್ದಾರೆ. ಸೊ ಆಟೋಮೆಟಿಕ್ಲಾಗಿ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ನಿಮ್ಮ ಸಿಗದೇ ಇರ್ಬೋದು. ಸೇಫೆಸ್ಟ್ ಅಂತ ಕಾಣಿಸ್ತದೆ ಇನ್ನೊಂದು ಕೂಡ ಇಲ್ಲಿ. ಓಕೆ, ಸೇಫೆಸ್ಟ್ ಅಂತ ಇದ್ದಾರೆ ಇದರಲ್ಲಿ 75,000 80,000 82,000 ಆಟೋಮೆಟಿಕ್ ನೋಡಿ 80,000 86,000 89,000 90,000. ಸೊ ಈ ರೀತಿ ಇದ್ದಾಗ ನೋಡಿ, ಅದೇ ರೀತಿಯಾಗಿ ಇಲ್ಲಿ ಬರ್ತೀನಿ. ಥರ್ಡ್ ರೌಂಡ್ ಆಟ ನೋಡ್ತಾ ಇದ್ದೀನಿ ನಾನು. 89,000 99,000 92,000. ಓಕೆ, ಅಂದರೆ 2023 24 ಇದು ಕಾಣಿಸ್ತಿದೆ. 2023 24 25 ರೌಂಡ್ 3 ಇದು ನೋಡ್ತಾ ಇದ್ದೀನಿ ನಾನು. ಓಕೆ, ರೌಂಡ್ 1 ರೌಂಡ್ 2 ನೋಡಿದರೆ ನಿಮಗೆ ನೋಡಿ, ರೌಂಡ್ 2 ನೋಡಿದರೆ ಇನ್ನೂ ಕೂಡ ಕಡಿಮೆ ಅನಿಸ್ತದ. ನೋಡಿ, ಇಲ್ಲಿ ಕಾಣಿಸ್ತಿದೆ ನೀತಾ ಕಾಲೇಜ್ ಅಂತ ಕಾಣಿಸ್ತದೆ. ಇದು 1,17,000 ನಿಂತದ. ಇದು 1,23,000. ಇದು 1,25,000. ಅಂದರೆ ಈ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ, ಈಸಿಯೆಸ್ಟ್ ಇದರಲ್ಲಿ ನೀವು ಕಟ್ ಆಫ್ ನೋಡ್ಕೋಬೋದು, ಕಂಪ್ಯಾರಿಸನ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ ಇಲ್ಲಿ ಇಂಡಿಯನ್ ಕಾಲೇಜ್ ಅಂತ ಕಾಣಿಸ್ತಿದೆ. 2023ಕ್ಕೆ ಫಸ್ಟ್ ರೌಂಡಿಗೆ 1,14,000 ನಿಂತದೆ. ನಿಮ್ದು 60,000 ಅಂತಂದರೆ ಫಸ್ಟ್ ರೌಂಡ್ ಈ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಆರಾಮ್ ಸಿಕ್ಬಿಡ್ತದ. ಅಂದರೆ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 99 ರೂಪೀಸ್ ಅವ್ರು ಏನು ಮಾಡೋರು ಅಂತಂದರೆ ಬೆಸ್ಟ್ ಆಪ್ಷನ್ ಒಳಗಡೆ ಇಟ್ಟವ್ರೆ. ನೀವು ಬೆಟರ್ ಅಲ್ಲಿ ನಿಮ್ಗೆ ಎಲ್ಲ ಕ್ಯಾಟಗರಿ ವೈಸ್ ತೋರಿಸುತ್ತೆ. ನಿಮಗೆ ಆ ಕ್ಯಾಟಗರಿ ವೈಸ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬೆಟರ್ ಜನರಲ್ ಮೆರಿಟ್ ತೊಗೊಂಡ್ಬಿಡಿ. ಎಲ್ಲನೂ ಕೂಡ ಜನರಲ್ ಮೆರಿಟ್ ಅಂದರೆ ಎಲ್ಲ ಸ್ಟೂಡೆಂಟ್ ಬಂದು ಬರ್ತಾರೆ. ಸೊ ಹಂಗಾಗಿ ಜನರಲ್ ಮೆರಿಟ್ ತೊಗೊಂಡವ್ರಿಗೆ ಮಾತ್ರ ಈಸಿಯೆಸ್ಟ್ ವೇದಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ, ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿ ಆರ್ಡರ್ ವೈಸ್ ಕೂಡ ಮಾಡ್ಬೋದು. ನೋಡಿ, ಈಗ ಮೇಲ್ಗಡೆ ಇರತಕ್ಕಂಥದ್ದು ಟಾಪ್ 1 ಮೇಲ್ಗಡೆ ಇಟ್ಕೊರಿ, ಮಾಡ್ರೇಟ್ ಅಂತಂದ್ರೆ ಮಿಡಲ್ ಇಟ್ಕೊರಿ, ಸೇಫೆಸ್ಟ್ ಅಂದರೆ ಕೆಳಗಡೆ ಇಟ್ಕೊಳ್ಳಿ. ಸೇಫೆಸ್ಟ್ ಕೂಡ ಹಾಕೋಬೇಕು, ಯಾಕಂದರೆ ಸೀಟ್ ಸಿಗದೇ ಇದ್ರೆ ಏನು ಮಾಡ್ತಾರೆ ಕೊನೆಗೆ ಲಾಸ್ಟ್ ಇವಾದರೂ ಸಿಗುತ್ತೆ ಅಂತ. ಓಡ್ ಇಟ್ಕೊಂಡು ಬೇಕಾದರೆ ಮೇಲ್ಗಡೆ ಅಲ್ದು ಯಾವ ಬೇಕೋ ನೆಲ ಇಟ್ಕೊಂಡು ಡಿಲೀಟ್ ಮಾಡ್ಬೋದು. ಓಕೆ, ಈ ರೀತಿ ಎಲ್ಲ ಆಪ್ಷನ್ಸ್ಗಳು ಇರ್ತವೆ, ಚಾಯ್ಸ್ ಎಂಟ್ರಿ ಇರ್ತವೆ, ಮಾಡೋಣಂತೆ. ಸೊ ಇದಿಷ್ಟು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋಕೆ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ಲಿಂಕು ಡೈರೆಕ್ಟಾಗಿ ಕಾಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಥವಾ ಇಲ್ಲ ಅಂತಂದ್ರೆ ಏನು ಮಾಡಿ, ಯಾವುದಾದ್ರೂ ಒಂದು ವೆಬ್ಸೈಟ್ ಹೋಗಿ ಹೇಳ್ತೀನಿ, ಯಾವುದಾದ್ರೂ ಒಂದು ವೆಬ್ಸೈಟ್ ಹೋಗಿ ವಿದ್ಯಾಹಾರಿ ಅಂತ ಕಾಣಿಸ್ತದೆ, vidyahari.com ಅಂತ ಹಾಕಿಬಿಟ್ಟು ಆಮೇಲೆ ಸ್ಲ್ಯಾಶ್ ಹಾಕಬೇಕು. ಸ್ಲ್ಯಾಶ್ ಈ ಥರ ಇದೆ ನೋಡಿ, ಅದಾದ ತಕ್ಷಣ KCET ಅಂತ ಹಾಕಿಬಿಟ್ರೆ ಸೊ ಆಯಿತು, ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು.